ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾಧ್ಯಾಃ ಸುಮನಃ ಸರ್ವಾರ್ಥಸನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾಸ್ತುತ್ಯಂ ನಮಾಮಿ ಗಜಾನನಂ. ಧೋರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಮಕ್ಷಮಾಲಾಂ ದಧಾನ. ಹಸ್ತೇನೇಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ. ಭಾಸಾ ಕುಂದೇಂದು ಶಂಖ ಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ. ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂ ಗತಿಂ. ಅಥ ಧ್ಯಾನಂ. ಸರ್ವಾನಿಷ್ಟನಿವಾರಕಂ ಶುಭಕರಂ ಪಿಂಗಾಕ್ಷಮಕ್ಷಾಪಹಂ. ಸೀತಾನ್ವೇಷಣತತ್ಪರಂ ಕಪಿವರಂ ಕೋಟೀಂದುಸೂರ್ಯಪ್ರಭಂ. ಲಂಕಾದ್ವೀಪಭಯಂಕರಂ ಸಕಲದಂ ಸುಗ್ರೀವಸಮ್ಮಾನಿತಂ. ದೇವೇಂದ್ರಾದಿಸಮಸ್ತದೂತವಿನುತಂ ಕಾಕುತ್ಸ್ವಧೂತಂ ಭಜೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ಸ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ತ ಹನುಮತ್ಸ್ಮರಣಾತ್ ಭವೇತ್. ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಂ. ಹನುಮತ್ಸೇವಿತಂ ಧ್ಯಾಯೇತ್ ಸೌಂದರ್ಯೇ ಕಾಂಡ ಉತ್ತಮೇ. ಜಯತ್ಯತಿಬಿಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ. ರಾಜಾ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತಂ. ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟಕರ್ಮಣಃ. ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ನ ರಾವಣಸಹಸ್ರಮೇ ಯುದ್ಧೇ ಪ್ರತಿಫಲಂ ಭವೇತ್. ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ. ಅರ್ಧಯಿತ್ವಾ ಪುರೀಂ ಲಂಕಾಮಭಿವಾದ್ಯ ಚ ಮೈಥಿಲೀಂ. ಸಮೃದ್ಧ್ಯಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಸುಂದರಕಾಂಡ. ಪ್ರಥಮ ಸರ್ಗ. ಸರ್ಗ 1. ಹನುಮಂತನು ಸಮುದ್ರವನ್ನು ಲಂಘಿಸುವುದು. ದಾರಿಯಲ್ಲಿ ಮೈನಾಕನೊಡನೆ ಮಾತನಾಡಿ ಸುರಸೆಯನ್ನು ಪರಾಜಯಗೊಳಿಸಿ ಸಿಂಹಿಕೆಯನ್ನು ಸಂಹರಿಸುವುದು. ಶತ್ರು ಸಂಹಾರಕನಾದ ಹನುಮಂತನು ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯು ಇದ್ದ ಸ್ಥಳವನ್ನು ಹುಡುಕುವುದಕ್ಕಾಗಿ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕೆಂದು ಉದ್ದೇಶಿಸಿದನು. ಇತರರಿಗೆ ಅಸಾಧ್ಯವಾದ ಆ ಸಾಹಸ ಕಾರ್ಯವನ್ನು ಮಾಡಲು ಉದ್ದೇಶಿಸಿ ಕತ್ತನ್ನು ಮೇಲಕ್ಕೆತ್ತಿ ನಿಂತಿದ್ದ ಅವನು ಒಂದು ಮಹಾ ವೃಷಭದಂತೆ ಕಂಡನು. ಮಹಾಬಲಾಢ್ಯನಾದ ಆ ಧೀರನು ವೈಡೂರ್ಯ ಮಣಿಯಂತೆ ಸ್ವಲ್ಪ ಹಸುರಾಗಿ ಸಮುದ್ರ ಜಲದಂತೆ ಹರಡಿದ್ದ ಹುಲ್ಲುಗಾವಲಿನಲ್ಲಿ ಯಥೇಷ್ಟವಾಗಿ ತಿರುಗಾಡುತ್ತಾ ಅಲ್ಲಿದ್ದ ಹಕ್ಕಿಗಳನ್ನು ಹೆದರಿಸಿ ಓಡಿಸಿದನು. ಎದೆಯಿಂದಲೇ ಮರಗಳನ್ನು ತಳ್ಳಿ ಬೀಳಿಸುತ್ತಾ ಮೃಗಗಳನ್ನು ಕೊಲ್ಲುತ್ತಾ ಕೊಬ್ಬಿದ ಸಿಂಹದಂತೆ ಮೆರೆದನು. ಆ ಪರ್ವತ ಪ್ರದೇಶವು ಕಪ್ಪು, ಕೆಂಪು, ಬಿಳುಪು ಮುಂತಾದ ನಾನಾ ಬಣ್ಣದ ನೈಸರ್ಗಿಕ ಧಾತುಗಳಿಂದ ರಂಜಿತವಾಗಿತ್ತು. ಕಾಮರೂಪಿಗಳಾದ ಯಕ್ಷ, ಕಿನ್ನರ, ಗಂಧರ್ವ ಮೊದಲಾದ ದೇವತೆಗಳು ಅಲ್ಲಿ ವಿಹರಿಸುತ್ತಿದ್ದರು. ಕಪಿಶ್ರೇಷ್ಠನಾದ ಆಂಜನೇಯನು ಆ ಸ್ಥಳದಲ್ಲಿ ಮಡುವಿನಲ್ಲಿ ನಿಂತಿರುವ ಮದ್ದಾನೆಯಂತೆ ಕಂಗೊಳಿಸಿದನು. ಅವನು ಸೂರ್ಯ, ಇಂದ್ರ, ವಾಯು, ಬ್ರಹ್ಮ ಮೊದಲಾದ ನಾನಾ ದೇವತೆಗಳಿಗೆ ನಮಸ್ಕಾರ ಮಾಡಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ನಿಂತು ತನ್ನ ಜನಕನಾದ ವಾಯುದೇವನಿಗೆ ವಂದಿಸಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವುದಕ್ಕಾಗಿ ತನ್ನ ದೇಹವನ್ನು ಬೆಳೆಸತೊಡಗಿದನು. ಕಪಿನಾಯಕರೆಲ್ಲರೂ ನೋಡುತ್ತಿರಲು ಶ್ರೀರಾಮನು ಕಾರ್ಯವನ್ನು ಸಾಧಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿದ ಹನುಮಂತನು ಹುಣ್ಣಿಮೆ ಅಮಾವಾಸ್ಯೆಗಳೆಂಬ ಪರ್ವತ ಕಾಲದಲ್ಲಿ ಸಮುದ್ರವು ಉಬ್ಬುವಂತೆ ಉಬ್ಬುತ್ತಿದ್ದನು. ಅದ್ಭುತಾಕಾರವಾಗಿ ತನ್ನ ದೇಹವನ್ನು ಬೆಳೆಸಿದ ಮೇಲೆ ಪರೀಕ್ಷಾರ್ಥವಾಗಿ ಕೈಗಳಿಂದ ಒಮ್ಮೆ ಮಹೇಂದ್ರ ಪರ್ವತವನ್ನು ಗುದ್ದಿ ಕಾಲುಗಳಿಂದ ಒದ್ದನು. ಆಗ ಅಚಲವೆನಿಸಿದ ಪರ್ವತವು ಕ್ಷಣಕಾಲ ನಡುಗಿ ಹೋಯಿತು. ಮರಗಳಲ್ಲಿದ್ದ ಹೂಗಳೆಲ್ಲ ಉದುರಿ ಹೋದವು. ಸುಗಂಧವನ್ನು ಬೀರುವ ಪುಷ್ಪರಾಶಿಯಿಂದ ಆ ಬೆಟ್ಟವು ಮುಚ್ಚಿ ಹೂವಿನ ಬೆಟ್ಟದಂತೆ ಕಂಗೊಳಿಸಿತ್ತು. ಮದ್ದಾನೆಯಿಂದ ಮದೋದಕವು ಸುರಿಯುವಂತೆ ವೀರಾಗ್ರಣಿಯಾದ ಹನುಮಂತನಿಂದ ಪೀಡಿತವಾದ ಆ ಪರ್ವತದಿಂದ ನೀರು ಉಕ್ಕಿ ಹರಿಯಲಾರಂಭಿಸಿತು. ಸುವರ್ಣಮಯವೂ ರಜತಮಯವೂ ಆದ ಅನೇಕ ಬಂಡೆಗಳು ಸೀಳಿ ಹೋಗಿ ವಿವಿಧ ವರ್ಣದ ನೀರು ಉಕ್ಕತೊಡಗಿದವು. ಮಣಿಶಿಲೆಯಿಂದ ಕೂಡಿದ ದೊಡ್ಡ ದೊಡ್ಡ ಬಂಡೆಗಳು ಅಗ್ನಿಜ್ವಾಲೆಯಿಂದೊಡಗೂಡಿದ ಹೊಗೆಯ ರಾಶಿಯಂತೆ ಉರುಳಿ ಬೀಳುತ್ತಿದ್ದವು.
ಹನುಮಂತನ ಗುದ್ದಿನಿಂದ ಪರ್ವತವು ಜಜ್ಜಿ ಹೋಗಲು ಗುಹೆಗಳಲ್ಲಿ ಸಿಕ್ಕಿಕೊಂಡ ಮೃಗಗಳು ದೈನ್ಯದಿಂದ ಅರಚಿಕೊಳ್ಳುತ್ತಿದ್ದವು. ಆ ಮೃಗಗಳ ಅರ್ಥನಾದವು ದಿಕ್ಕು ದಿಕ್ಕುಗಳಿಗೂ ಹಬ್ಬಿ ಸುತ್ತಲೂ ಇದ್ದ ಅರಣ್ಯಗಳನ್ನು ಮೊಳಗಿಸಿ ಬಿಟ್ಟಿತು. ಸರ್ಪಗಳು ಸ್ವಸ್ತಿಕ ಚಿಹ್ನಾಂಕಿತವಾದ ಹೆಡೆಗಳನ್ನು ಮೇಲೆತ್ತಿ ಕ್ರೋಧದಿಂದ ಬುಸುಗುಟ್ಟುತ್ತಾ ಕಲ್ಲು ಬಂಡೆಗಳನ್ನು ಕಚ್ಚಿದವು. ಕಚ್ಚಿದ ರಭಸಕ್ಕೆ ಬಂಡೆಗಳು ಚೂರು ಚೂರಾದವು. ವಿಷಾಹಾರಿಗಳಾದ ಎಷ್ಟೋ ದಿವ್ಯ ಮೂಲಿಕೆಗಳು ಅಲ್ಲಿದ್ದರೂ ಸರ್ಪಗಳ ವಿಷಜ್ವಾಲೆಯೂ ತಣಿಯಲಿಲ್ಲ. ಈ ಪರ್ವತವು ಭೂತ ಬಾಧೆಯಿಂದ ಸೀಳಿ ಹೋಗುತ್ತಿರಬೇಕೆಂದು ಭಾವಿಸಿ ಅಲ್ಲಿದ್ದ ತಪಸ್ವಿಗಳು ಆಕಾಶಕ್ಕೆ ಹಾರಿಬಿಟ್ಟರು. ವಿಹಾರಾರ್ಥವಾಗಿ ಬಂದಿದ್ದ ವಿದ್ಯಾಧರರು ಅನೇಕ ಬಗೆಯ ಚಿನ್ನದ ಪಾತ್ರೆಗಳನ್ನು, ನಾನಾ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು, ಗುರಾಣಿಗಳನ್ನು, ಚಿನ್ನದ ಹಿಡಿಯ ಖಡ್ಗಗಳನ್ನು ಅಲ್ಲಲ್ಲಿಯೇ ಬಿಟ್ಟು ತಮ್ಮ ಕಾಂತೆಯರೊಂದಿಗೆ ಭಯಗ್ರಸ್ತರಾಗಿ ಆಕಾಶದಲ್ಲಿ ಹಾರಿ ನಿಂತರು. ಹಾರ ನೂಪುರ ಮುಂತಾದ ಆಭರಣಗಳನ್ನು ಧರಿಸಿದ ಕಮಲನೇತ್ರೆಯರಾದ ಮಧುಮತ್ಯ ವಿದ್ಯಾಧರಿಯರು ವಿಸ್ಮಿತರಾಗಿ ಮಂದಹಾಸವನ್ನು ಬೀರುತ್ತಾ ತಮ್ಮ ಕಾಂತರೊಂದಿಗೆ ಆಕಾಶದಲ್ಲಿ ನಿಂತರು. ವಿದ್ಯಾಧರರು ಅಡಿಮಾದಿ ಸಿದ್ಧಿಯ ಮಹಿಮೆಯಿಂದ ಪ್ರಿಯಾಸಹಿತರಾಗಿ ಗಗನ ತಳದಲ್ಲಿ ನಿಂತು ಆ ಬೆಟ್ಟವನ್ನೇ ನೋಡತೊಡಗಿದರು. ಆ ಸಮಯದಲ್ಲಿ ಮಹಾತ್ಮರಾದ ಋಷಿಗಳು, ಚಾರಣರು, ಸಿದ್ಧರು ಆಕಾಶದಲ್ಲಿ ನಿಂತು ಈ ಪರ್ವತಾಕಾರದ ಹನುಮಂತನು ಮಹಾವೇಗದಿಂದ ಸಮುದ್ರವನ್ನು ದಾಟಬೇಕೆಂದು ಸನ್ನಾಹ ಮಾಡುತ್ತಿದ್ದಾನೆ, ಶ್ರೀರಾಮನಿಗೋಸ್ಕರ ಒಂದು ಅಸಾಧ್ಯವಾದ ಸಾಹಸವನ್ನು ಮಾಡಲು ಉದ್ಯೋಗಿಸಿ ಸಮುದ್ರದ ಆಚೆಯ ದಡಕ್ಕೆ ನಿಂತು ಸೇರಬೇಕೆಂದು ಬಯಸಿದ್ದಾನೆ ಎಂದು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದರು. ವಿದ್ಯಾಧರರು ಆ ತಪಸ್ವಿಗಳ ಮಾತುಗಳನ್ನು ಕೇಳಿ ಅಸದೃಶವಾದ ಆ ಕಪಿವೀರನು ಪರ್ವತದ ಮೇಲೆ ನಿಂತಿರುವುದನ್ನು ನೋಡಿದರು. ಪರ್ವತಾಕಾರವಾದ ಆಂಜನೇಯನು ತನ್ನ ರೋಮಗಳನ್ನು ಒದರಿ ಮಹಾಮೇಘದಂತೆ ಒಂದು ಸಲ ಗರ್ಜಿಸಿದನು. ಗರುಡನು ಸರ್ಪವನ್ನು ಬೀಸುವ ಹಾಗೆ ರೋಮಗಳಿಂದ ವ್ಯಾಪ್ತನಾಗಿದ್ದ ದುಂಡನೆಯ ತನ್ನ ಬಾಲವನ್ನು ಆಡಿಸಿದನು. ಗರುಡನು ಒಯ್ಯುತ್ತಿರುವ ಘಟಸರ್ಪದಂತೆ ಆ ಬಾಲವು ಕಾಣಿಸಿತು. ಆಮೇಲೆ ದೊಡ್ಡ ಪರಿಘಾಯುಧಗಳಂತಿದ್ದ ಕೈಗಳನ್ನು ಪರ್ವತದ ಮೇಲೆ ದೃಢವಾಗಿ ಊರಿ ಸೊಂಟವನ್ನು ಕುಗ್ಗಿಸಿ ಕಾಲುಗಳನ್ನು ಸ್ವಲ್ಪ ಭಾಗಿಸಿದನು. ಭುಜಗಳನ್ನು ಶಿರಸ್ಸನ್ನೂ ಕೊಂಚ ಬಗ್ಗಿಸಿ ಆ ಕಪಿವೀರನು ತೇಜಸ್ಸನ್ನು, ಬಲವನ್ನು, ಅಂತಃಶಕ್ತಿಯನ್ನು ತನ್ನಲ್ಲಿ ಆವೇಶ ಮಾಡಿಕೊಂಡನು. ತಾನು ಹೋಗಬೇಕಾದ ಮಾರ್ಗದಲ್ಲಿ ಬಹು ದೂರದವರೆಗೆ ದೃಷ್ಟಿಯನ್ನು ಬೀರಿ ಗಗನವನ್ನು ನೋಡುತ್ತಾ ಉಸಿರನ್ನು ಬಿಗಿ ಹಿಡಿದನು. ಆ ಕಪಿಕುಂಜರನು ಪಾದಗಳನ್ನು ಗಟ್ಟಿಯಾಗಿ ಊರಿ ಕಿವಿಗಳನ್ನು ಕೊಂಚ ಮುಂದುವರಿಸಿದನು. ಅನಂತರ ಕಪಿಗಳನ್ನು ನೋಡುತ್ತಾ, ಎಲೈ ವಾನರರೇ, ಶ್ರೀರಾಮನು ಬಿಟ್ಟ ಬಾಣದ ಹಾಗೆ ವಾಯುವೇಗದಿಂದ ನೇರವಾಗಿ ಲಂಕಾಪಟ್ಟಣಕ್ಕೆ ಹೋಗಿಬಿಡುತ್ತೇನೆ. ಲಂಕೆಯಲ್ಲಿ ಜನಕಸುತೆಯನ್ನು ನಾನು ಕಾಣದಿದ್ದರೆ ಇದೇ ವೇಗದಿಂದ ದೇವಲೋಕಕ್ಕೆ ಹೋಗುವೆನು. ಅಲ್ಲಿಯೂ ಸೀತಾದೇವಿಯು ದೊರಕದಿದ್ದರೆ ಪುನಃ ಲಂಕೆಗೆ ಬಂದು ರಾವಣನನ್ನು ಹೆಡೆಮುರಿಗೆ ಕಟ್ಟಿ ಎಳೆದುಕೊಂಡು ಬರುತ್ತೇನೆ. ಸರ್ವಥಾ ನಾನು ಸೀತಾದೇವಿಯನ್ನು ದರ್ಶನ ಮಾಡಿಯೇ ಬರುತ್ತೇನೆ, ಇಲ್ಲವೇ ರಾವಣ ಸಹಿತವಾಗಿ ಲಂಕೆಯನ್ನು ಹೊತ್ತು ತರುತ್ತೇನೆ. ಕಾರ್ಯವನ್ನು ಸಾಧಿಸಿಕೊಂಡು ಬರುವುದು ನಿಶ್ಚಯ ಎಂದು ಹೇಳಿದನು. ಇಷ್ಟು ಕೇಳಿ ಆ ವಾನರೋತ್ತಮನು ಏನನ್ನೂ ಲೆಕ್ಕಿಸದೆ ಗಗನ ಮಾರ್ಗದಲ್ಲಿ ನೆಗೆದು ಬಿಟ್ಟನು. ತಾನು ಗರುಡನೆಂದೇ ಭಾವಿಸಿಕೊಂಡು ಹೀಗೆ ಹನುಮಂತನು ಮೇಲಕ್ಕೆ ನೆಗೆದೊಡನೆ ಆ ವೇಗಕ್ಕೆ ಬೆಟ್ಟದಲ್ಲಿ ಬೆಳೆದಿದ್ದ ಮರಗಿಡಗಳು ಕೊಂಬೆಗಳ ಸಹಿತವಾಗಿ ಹಾರಿ ಹೋದವು. ಹನುಮಂತನನ್ನು ಅನುಸರಿಸಿ ಹಾರಿಹೋದ ಆ ಪುಷ್ಪಿತ ವೃಕ್ಷಗಳು ಬಹುದೂರ ಪ್ರಯಾಣ ಹೊರಟವನನ್ನು ಕಳಿಸಲು ಹೋಗುವ ಬಂಧುಗಳಂತೆ ಕಾಣುತ್ತಿದ್ದವು. ಹನುಮಂತನ ತೊಡೆಗಳ ವೇಗದಿಂದ ಕಿತ್ತು ಹೋದ ಸಾಲ ವೃಕ್ಷಗಳು ಮಹಾರಾಜನನ್ನು ಹಿಂಬಾಲಿಸುವಂತೆ ಸೈನಿಕರಂತೆ ಅವನ ಹಿಂದೆ ಹೋದವು. ಹೀಗೆ ಅನೇಕ ವೃಕ್ಷಗಳಿಂದ ಪರಿವೃತನಾದ ಆಂಜನೇಯನು ನೋಡುವುದಕ್ಕೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿದ್ದನು. ಆಗ ದೇವೇಂದ್ರನ ಭಯದಿಂದ ಪರ್ವತಗಳು ಸಮುದ್ರದಲ್ಲಿ ಮುಳುಗಿಕೊಂಡಂತೆ ಭಾರವಾಗಿದ್ದ ಮರಗಳು ಸಮುದ್ರದಲ್ಲಿ ಮುಳುಗಿ ಹೋದವು. ಮರಗಳಿಂದ ಉದುರಿದ ನಾನಾ ಬಗೆಯ ಹೂಗಳಿಂದ ಮುಚ್ಚಿ ಹೋದ ಹನುಮಂತನು ಮಿಂಚು ಹುಳಗಳಿಂದ ತುಂಬಿದ ಪರ್ವತದಂತೆ ಕಂಗೊಳಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ವೇಗದ ರಭಸದಿಂದ ತಪ್ಪಿಸಿಕೊಂಡ ವೃಕ್ಷಗಳು ಬಂಧುವನ್ನು ಕಳಿಸಿಕೊಟ್ಟ ಸ್ನೇಹಿತರಂತೆ ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಸಮುದ್ರದಲ್ಲಿ ಬಿದ್ದು ಹೋದವು. ಅನಂತರ ಮರದಿಂದ ಉದುರಿ ಹೋಗಿದ್ದ ನಾನಾ ಬಣ್ಣದ ಹೂಗಳು ಮೆಲ್ಲನೆ ನೀರಿಗೆ ಬೀಳುತ್ತಿದ್ದವು. ವಿವಿಧ ವರ್ಣದ ಹೂಗಳಿಂದ ಆವೃತನಾದ ಹನುಮಂತನು ವಿದ್ಯುಲ್ಲತೆಗಳಿಂದ ಸಮೇತನಾದ ಮೇಘದಂತೆ ಪ್ರಕಾಶಿಸುತ್ತಿದ್ದನು. ಹೂವಿನ ರಾಶಿಯು ಸಮುದ್ರದ ಮೇಲೆ ಬೀಳಲಾಗಿ ಆ ಸಮುದ್ರವು ಸುಂದರ ನಕ್ಷತ್ರಗಳಿಂದ ರಂಜಿಸುವ ಅಂಬರದಂತೆ ಚೆಲುವಾಯಿತು. ಹನುಮಂತನು ಆಕಾಶದಲ್ಲಿ ತನ್ನ ಕೈಗಳನ್ನು ನೀಳವಾಗಿ ಚಾಚಿದ್ದನು. ಅವು ಪರ್ವತಾನುಗ್ರಹದಿಂದ ಹೊರಕ್ಕೆ ಬಂದು 5 ಹೆಡೆಯ ಸರ್ಪಗಳಂತೆ ಇದ್ದವು. ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಆ ಮಹಾಕಪಿಯನ್ನು ನೋಡಿದರೆ ಉಕ್ಕೇರುತ್ತಿದ್ದ ಮಹಾಸಾಗರವನ್ನು ಇವನೇನು ಕುಡಿದು ಬಿಡುತ್ತಾನೋ
ಆಕಾಶವನ್ನೇ ನುಂಗಿಬಿಡುತ್ತಾನೋ ಎನಿಸುತ್ತಿತ್ತು. ಮಿಂಚಿನಂತೆ ಹೊಳೆಯುತ್ತಿದ್ದ ಅವನ ಕಣ್ಣುಗಳು ಪರ್ವತದಲ್ಲಿ ಉರಿಯುವ ಕಾಳ್ಗಿಚ್ಚಿನಂತೆಯೂ ಸೂರ್ಯ ಚಂದ್ರಂತೆಯೂ ಬೆಳಗುತ್ತಿದ್ದವು. ಕೆಂಪನೆಯ ಮೂಗಿನಿಂದ ಯುಕ್ತವಾದ ಅವನ ಮುಖವು ಸಂಧ್ಯಾಕಾಲದ ಸೂರ್ಯನಂತೆ ಜ್ವಲಿಸುತ್ತಿತ್ತು. ನೆಟ್ಟಗೆ ಮೇಲೆತ್ತಿದ್ದ ಆ ಮಹಾಕಪಿಯ ಬಾಲವು ಆಕಾಶದಲ್ಲಿ ಎತ್ತಿ ನಿಲ್ಲಿಸಿರುವ ಇಂದ್ರಧ್ವಜದಂತೆ ಶೋಭಿಸುತ್ತಿತ್ತು. ಒಂದೊಂದು ಸಲ ಅವನ ಬಾಲವನ್ನು ಚಿತ್ರಾಕಾರವಾಗಿ ಮಡಿಸುತ್ತಿದ್ದನು. ಆ ಸಮಯದಲ್ಲಿ ಪರಿವೇಶ ಅಂದರೆ ಸೂರ್ಯನ ಸುತ್ತಲೂ ಮಂಡಲಾಕಾರವಾಗಿ ಕಾಣುವ ಗುರುತು ಯುಕ್ತನಾದ ಸೂರ್ಯನಂತೆ ವಿರಾಜಿಸುತ್ತಿದ್ದನು. ಅವನ ಕಟಿ ಪ್ರದೇಶವು ಬಹು ಕೆಂಪಗಿದ್ದುದರಿಂದ ಮಣಿಶಿಲಾದಿ ರಕ್ತವರ್ಣದ ಧಾತುಗಳಿಂದ ಕೂಡಿದ ಪರ್ವತದಂತೆ ಅವನು ಕಾಣುತ್ತಿದ್ದನು. ಸಾಗರವನ್ನು ಲಂಘಿಸುತ್ತಿದ್ದ ಆ ವಾನರ ಸಿಂಹನ ಬಗಲುಗಳು ಮಧ್ಯದಲ್ಲಿಯೇ ಗಾಳಿಯು ರಭಸದಿಂದ ಬೀಸುತ್ತಾ ಮೇಘದಂತೆ ಭೊರ್ರೆಂದು ಶಬ್ದ ಮಾಡುತ್ತಿತ್ತು. ಬಾಲಸಹಿತವಾದ ಒಂದು ಘೋರ ಉಲ್ಕೆಯು ಪ್ರಜ್ವಲಿಸುತ್ತಾ ಉತ್ತರ ದಿಕ್ಕಿನಿಂದ ಎರಗುತ್ತಿದೆಯೋ ಎಂಬಂತೆ ಆ ವಾನರ ಶ್ರೇಷ್ಠನು ಪ್ರಯಾಣ ಮಾಡುತ್ತಿದ್ದನು. ಮಹಾವೇಗದಿಂದ ಚಲಿಸುತ್ತಿರುವ ಸೂರ್ಯನೋ ಎಂಬಂತೆ ಶೋಭಿಸುತ್ತಿದ್ದ ಹನುಮಂತನು ಸೊಂಟಕ್ಕೆ ವಸ್ತ್ರವನ್ನು ಬಿಗಿದು ಕಟ್ಟಿದ್ದನು. ದೀರ್ಘಾಕಾರವಾದ ಆತನ ನಡುಕಟ್ಟಿನಿಂದ ಬಿಗಿದಿರುವ ಮದ್ದಾನೆಯಂತೆ ಕಾಣುತ್ತಿದ್ದನು. ಅಂತರಿಕ್ಷದಲ್ಲಿದ್ದ ಅವನ ದೇಹವು ಸಮುದ್ರದ ನೀರಿನಲ್ಲಿ ಮೂಡಿದ ನೆರಳು ಏಕಾಕಾರವಾಗಿ ಮುಂದೆ ಮುಂದೆ ಸಾಗುತ್ತಿರಲು ಒಂದು ದೊಡ್ಡ ಹಡಗು ಸಮುದ್ರಯಾನ ಮಾಡುವಂತೆ ಕಾಣಿಸುತ್ತಿತ್ತು. ಅವನು ಸಮುದ್ರದ ಯಾವ ಯಾವ ಪ್ರದೇಶದ ಮೇಲಗಡೆ ರಭಸದಿಂದ ಹಾರಿ ಹೋಗುತ್ತಿದ್ದನೋ ಆ ಪ್ರದೇಶದ ನೀರು ಅವನ ವೇಗದ ಹೊಡೆತಕ್ಕೆ ಸಿಕ್ಕಿ ಕ್ಷೋಭೆಗೊಂಡು ಉಕ್ಕಿ ನೊರೆಯುಗುಡುತ್ತಾ ಮೊರೆಯುತ್ತಲಿದ್ದುದರಿಂದ ಸಮುದ್ರವು ಅಪಸ್ಮಾರ ರೋಗಿಯಂತೆ ಕಾಣಿಸಿತು. ಅತ್ಯುನ್ನತವಾಗಿ ಏಳುತ್ತಿದ್ದ ಸಮುದ್ರದ ಅಲೆಗಳನ್ನು ಆಂಜನೇಯನು ಶಿಲಾಮಯವಾದ ಪರ್ವತದಂತಿದ್ದ ತನ್ನ ಎದೆಯಿಂದಲೇ ಸೀಳುತ್ತಾ ಮುಂದೆ ಸಾಗುತ್ತಿದ್ದನು. ಹನುಮಂತನು ಹಾರುತ್ತಿದ್ದ ಬಿರುಸಿನಿಂದ ಉತ್ಪನ್ನವಾದ ವಾಯುವು ಮೇಘದ ವಾಯುವೂ ಸೇರಿ ಭಯಂಕರವಾಗಿ ಧ್ವನಿ ಮಾಡುತ್ತಾ ಸಾಗರವನ್ನು ಅಲ್ಲೋಲ ಕಲ್ಲೋಲವಾಗಿ ತುಳುಕಿಸಿದವು. ಬೃಹತ್ತರವಾದ ತರಂಗಮಾಲೆಗಳನ್ನು ತನ್ನೊಡನೆ ಎಳೆಯುತ್ತಿದ್ದ ಆಂಜನೇಯನು ಭೂಮ್ಯಾಕಾಶಗಳನ್ನು ಕಿತ್ತಿ ಎಸೆಯುತ್ತಿರುವನೋ ಎಂಬಂತೆ ಕಾಣಿಸಿದನು. ಮೇರುಮಂದರ ಪರ್ವತಗಳಂತೆ ತರಂಗಗಳು ಸಮುದ್ರದಿಂದ ಮೇಲಕ್ಕೆ ಏಳುತ್ತಿರಲಾಗಿ ಹನುಮಂತನು ಅವುಗಳನ್ನು ಎಣಿಸುತ್ತಾ ದಾಟಿ ಹೋಗುತ್ತಿರುವನೋ ಎನಿಸಿತು. ಅವನ ವೇಗದಿಂದ ಸಮುದ್ರದ ಜಲವು ಆಕಾಶದಲ್ಲಿದ್ದ ಮೋಡಗಳವರೆಗೆ ಚಿಮ್ಮಿ ಹೋಗುತ್ತಿತ್ತು. ಸ್ವಚ್ಛವಾಗಿ ಬೆಳ್ಳಗಿದ್ದ ಆ ಜಲರಾಶಿಯು ಶರತ್ಕಾಲದ ಮೇಘದಂತೆ ಸುಂದರವಾಗಿ ರಂಜಿಸುತ್ತಿತ್ತು. ಹೀಗೆ ನಿರಂತರವಾಗಿ ಸಮುದ್ರದ ಜಲವೆಲ್ಲವೂ ಮೇಲಕ್ಕೆ ಚಿಮ್ಮಿ ಹೋಗುತ್ತಿದ್ದುದರಿಂದ ಸಮುದ್ರದೊಳಗಿದ್ದ ಮೀನು, ಮೊಸಳೆ, ಆಮೆ ಮುಂತಾದ ಪ್ರಾಣಿಗಳು ಬಟ್ಟೆಯನ್ನು ಬಿಚ್ಚಿ ಹಾಕಿದ ಮನುಷ್ಯರ ಅವಯವಗಳಂತೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಿದ್ದ ಆ ಕಪಿಶಾರ್ದೂಲನನ್ನು ನೋಡಿ ಸಮುದ್ರದಲ್ಲಿದ್ದ ಸರ್ಪಗಳು ಅವನು ಗರುಡನೇ ಇರಬೇಕೆಂದು ಹೆದರಿ ತತ್ತರಿಸಿ ಹೋಗಿದ್ದವು. ಆ ವಾನರ ಸಿಂಹನ ನೆರಳು 10 ಯೋಜನ ಅಗಲವಾಗಿಯೂ 30 ಯೋಜನ ಉದ್ದವಾಗಿಯೂ ಕಂಗೊಳಿಸುತ್ತಿತ್ತು. ಹನುಮಂತನು ಹಾರುತ್ತಿದ್ದ ಸಮಯವು ಪ್ರಾತಃ ಕಾಲವಾದ್ದರಿಂದ ನೆರಳು ದೊಡ್ಡದಾಗಿತ್ತು. ಸ್ವಚ್ಛವಾದ ಸಮುದ್ರದ ನೀರಿನ ಮೇಲೆ ಬಿದ್ದ ಹನುಮಂತನ ನೆರಳು ಆಕಾಶದಲ್ಲಿರುವ ಮೇಘ ಮಂಡಲದಂತೆ ಅವನನ್ನೇ ಹಿಂಬಾಲಿಸಿ ಹೋಗುತ್ತಿತ್ತು. ಅತ್ಯಂತ ತೇಜಸ್ವಿಯೂ ಮಹಾಶರೀರವುಳ್ಳವನೂ ಆದ ವಾನರೋತ್ತಮನು ಆಕಾಶದಲ್ಲಿ ಹಾರಿ ಹೋಗುತ್ತಿರುವ ಪರ್ವತವೋ ಎಂಬಂತೆ ಕಾಣುತ್ತಿದ್ದನು. ಬಲಶಾಲಿಯಾದ ಆ ಕಪಿಕುಂಜರನು ಯಾವ ಯಾವ ಪ್ರದೇಶದಲ್ಲಿ ಹಾರಿ ಹೋಗುತ್ತಿದ್ದನೋ ಅಲ್ಲಿ ಸಮುದ್ರದ ನೀರು ಅವನ ಒತ್ತಡದಿಂದ ಉದ್ದಕ್ಕೂ ತಗ್ಗಿ ಹೋಗಿ ಸಮುದ್ರವೇ ಒಂದು ದೋಣಿಯಂತೆ ಕಾಣಿಸುತ್ತಿತ್ತು. ಆತನು ಪಕ್ಷಿಗಳಿಗೆ ದಾರಿಯಾದ ಅಂತರಿಕ್ಷದಲ್ಲಿ ಪಕ್ಷಿರಾಜನಂತೆ ಹಾರುತ್ತಾ ವಾಯುವಿನಂತೆ ಮೋಡಗಳನ್ನು ತನ್ನೊಡನೆ ಸೆಳೆದೊಯ್ಯುತ್ತಿದ್ದನು. ಮೇಘಪಂಕ್ತಿಗಳ ಮಧ್ಯದಲ್ಲಿ ನುಗ್ಗಿ ಬರುತ್ತಿದ್ದರಿಂದ ಚಂದ್ರನಂತೆ ಒಮ್ಮೊಮ್ಮೆ ಮೇಘಗಳಲ್ಲಿ ಮರೆಯಾಗುತ್ತಲೂ ಇನ್ನೊಮ್ಮೆ ಹೊರಗೆ ಪ್ರಕಾಶಿಸುತ್ತಲೂ ಇದ್ದನು. ಅವನ ಸೆಳೆತಕ್ಕೆ ಸಿಕ್ಕಿದ ನಾನಾ ಬಣ್ಣದ ಮೋಡಗಳು ಬಹು ಸುಂದರವಾಗಿ ಕಾಣುತ್ತಿದ್ದವು. ರಾಮ ಕಾರ್ಯಾರ್ಥವಾಗಿ ಹಾರುತ್ತಿದ್ದ ಆ ಕಪಿವೀರನ ಮೇಲೆ ದೇವ ಗಂಧರ್ವ ಚಾರಣರು ಪುಷ್ಪವೃಷ್ಟಿಯನ್ನೇ ಸುರಿಸಿದರು. ಸೂರ್ಯನು ತಾಪವನ್ನುಂಟು ಮಾಡಲಿಲ್ಲ. ವಾಯುವು ಸುಖಕರವಾಗಿ ಬಿಸಿದನು. ಋಷಿಗಳು ಹೊಗಳಿದರು. ದೇವಗಂಧರ್ವಾದಿಗಳು ಸ್ತೋತ್ರ ಮಾಡಿದರು. ಆ ಸಮಯದಲ್ಲಿ ಇಕ್ಷ್ವಾಕು ವಂಶಕ್ಕೆ ಮೇಲ್ಮೈಯನ್ನು ಬಯಸುವ ಸಮುದ್ರರಾಜನಿಗೆ ಒಂದು ಆಲೋಚನೆ ಉಂಟಾಯಿತು. ಈ ವಾನರೇಂದ್ರನಿಗೆ ನಾನು ಸಹಾಯ ಮಾಡದಿದ್ದರೆ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ನಿಂದಿಸಬಹುದು. ಇಕ್ಷ್ವಾಕು ಕುಲವಂಶಕ್ಕೆ ಹಿರಿಯನಾದ ಸಗರ ಚಕ್ರವರ್ತಿಯಿಂದ ನಾನು ಅಭಿವೃದ್ಧಿಗೆ ಬಂದಿರುವೆನು. ಆ ವಂಶದಲ್ಲಿ ಜನಿಸಿದ್ದ ಶ್ರೀರಾಮನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಈ ಹನುಮಂತನು ಹೋಗುತ್ತಿದ್ದಾನೆ. ಈತನು ಇಷ್ಟು ಶ್ರಮ ಪಡುತ್ತಿರುವಾಗ ನಾನು ಸುಮ್ಮನಿರಬಾರದು.
ಇವನು ಸ್ವಲ್ಪ ಕಾಲ ನನ್ನಲ್ಲಿ ವಿಶ್ರಮಿಸಿ ಸುಖವಾಗಿ ಮುಂದೆ ಪ್ರಯಾಣ ಮಾಡಲಿ. ಸಮುದ್ರರಾಜನು ಹೀಗೆ ವಿಚಾರ ಮಾಡಿ ತನ್ನಲ್ಲಿ ಮುಳುಗಿದ್ದ ಮೈನಾಕ ಪರ್ವತವನ್ನು ಕುರಿತು ಹೇಳಿದನು. ಎಲೈ ಪರ್ವತಶ್ರೇಷ್ಠ, ಪಾತಾಳದಲ್ಲಿರುವ ರಾಕ್ಷಸರು ಮೇಲಕ್ಕೆ ಎದ್ದು ಬಾರದಂತೆ ದೇವೇಂದ್ರನು ನಿನ್ನನ್ನು ಅಡ್ಡಲಾಗಿ ಇಲ್ಲಿ ಇಟ್ಟಿರುವನು. ಸರ್ವತೋಮುಖವಾಗಿ ಬೆಳೆಯಬಲ್ಲ ಶಕ್ತಿ ನಿನಗಿದೆ. ಈಗ ಒಂದು ಕೆಲಸಕ್ಕಾಗಿ ನಿನ್ನನ್ನು ನಾನು ಪ್ರೋತ್ಸಾಹಿಸಬೇಕಾಗಿದೆ. ಕಪಿಶ್ರೇಷ್ಠನಾದ ಹನುಮಂತನು ರಾಮ ಕಾರ್ಯಾರ್ಥವಾಗಿ ಅಂತರಿಕ್ಷದಲ್ಲಿ ಹಾರಿ ಹೋಗುತ್ತಿದ್ದಾನೆ. ಇಕ್ಷ್ವಾಕು ವಂಶದವರಿಂದ ಉಪಕೃತನಾದ ನಾನು ಅವನಿಗೆ ಸಹಾಯ ಮಾಡಬೇಕು. ನನಗೆ ಇಕ್ಷ್ವಾಕು ವಂಶದವರು ಪೂಜ್ಯರು, ನಿನಗೂ ಅತ್ಯಂತ ಪೂಜ್ಯರು. ಕರ್ತವ್ಯವನ್ನು ನೆರವೇರಿಸದಿದ್ದರೆ ಸಜ್ಜನರಿಗೆ ಕೋಪ ಉಂಟಾಗುವುದು. ಈ ಹನುಮಂತನು ನಮಗೆ ಅತಿಥಿಯಾಗಿರುವನು. ಆದ್ದರಿಂದ ನೀನು ಕೂಡಲೇ ನೀರಿನಿಂದ ಮೇಲಕ್ಕೇಳು. ಸ್ವಲ್ಪ ಕಾಲ ಅವನು ನಿನ್ನಲ್ಲಿ ಕುಳಿತು ವಿಶ್ರಮಿಸಿಕೊಂಡು ಮುಂದೆ ಪ್ರಯಾಣ ಮಾಡಲಿ. ಶ್ರೀರಾಮನ ಕಾರುಣ್ಯವನ್ನು, ಸೀತೆಗೆ ಒದಗಿರುವ ಕಷ್ಟವನ್ನು, ಅದಕ್ಕಾಗಿ ಹನುಮಂತನು ವಹಿಸಿರುವ ಶ್ರಮವನ್ನು ಪರ್ಯಾಲೋಚಿಸು. ಸಮುದ್ರರಾಜನ ಈ ಮಾತನ್ನು ಕೇಳಿ ಮೈನಾಕನು ತನ್ನಲ್ಲಿ ಇರುವ ದೊಡ್ಡ ದೊಡ್ಡ ಮರಬಳ್ಳಿಗಳೊಡನೆ ಸೂರ್ಯನು ಮೇಘಮಂಡಲವನ್ನು ಭೇದಿಸಿಕೊಂಡು ಹೊರಕ್ಕೆ ಬರುವಂತೆ ಸಮುದ್ರ ಜಲವನ್ನು ಭೇದಿಸಿಕೊಂಡು ಮೇಲಕ್ಕೆದ್ದನು. ಸೂರ್ಯನಂತೆ ಹೊಳೆಯುತ್ತಿದ್ದ ಸುವರ್ಣಮಯವಾದ ಮೈನಾಕನ ಶಿಖರಗಳು ಸಮುದ್ರದಿಂದ ಮೇಲಕ್ಕೇರಲು ನೀಲವರ್ಣದ ಆಕಾಶವು ಚಿನ್ನದಂತೆ ಜಗ್ಗೆಂದು ಹೊಳೆಯಿತು. ಆ ಶಿಖರಗಳಲ್ಲಿ ಮಹಾಸರ್ಪಗಳು, ಕಿನ್ನರರೂ ಇದ್ದರು. ಮೈನಾಕನು ಪ್ರಕಾಶಮಾನವಾದ ತನ್ನ ಶಿಖರಗಳಿಂದ ಏಕಕಾಲದಲ್ಲಿ ಉದಯಿಸಿದ 100 ಸೂರ್ಯಮಂಡಲಗಳಂತೆ ಪ್ರಜ್ವಲಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಮೇಲಕ್ಕೆದ್ದು ನಿಂತ ಆ ಬೆಟ್ಟವನ್ನು ನೋಡಿ, ಇದೇನೋ ನನಗೆ ಅಡ್ಡಿಯಾಗಿ ಬಂದಿತ್ತೆಂದೆಣಿಸಿ ಮಹಾಪರಾಕ್ರಮಿಯಾದ ಆಂಜನೇಯನು ಬಿರುಗಾಳಿಯ ಮೇಘವನ್ನು ಅಪ್ಪಳಿಸುವಂತೆ ತನ್ನ ಎದೆಯಿಂದಲೇ ಮೈನಾಕವನ್ನು ಅಪ್ಪಳಿಸಿ ಕೆಡಹಿದನು. ಮೈನಾಕನು ಪೆಟ್ಟನ್ನು ತಡೆಯಲಾರದೆ ಬಿದ್ದು ಹೋದರೂ ಹನುಮಂತನ ಬಲವೈಭವಕ್ಕೆ ಸಂತೋಷಪಟ್ಟು ತಾನು ಬಂದ ಉದ್ದೇಶವನ್ನು ತಿಳಿಸುವುದಕ್ಕಾಗಿ ಕೂಗಿಕೊಂಡನು. ಅನಂತರ ಮನುಷ್ಯ ರೂಪವನ್ನು ಧರಿಸಿ ಆಕಾಶ ಮಾರ್ಗದಲ್ಲಿ ತನ್ನ ಶಿಖರಗಳ ಮೇಲೆ ಕಾಣಿಸಿಕೊಂಡು ಹನುಮಂತನನ್ನು ಕುರಿತು ಹೀಗೆಂದನು: ವಾನರೋತ್ತಮ, ಬೇರೊಬ್ಬರಿಗೆ ಅಸಾಧ್ಯವಾದ ಕಾರ್ಯವನ್ನು ನಡೆಸಲು ನೀನು ಉದ್ಯುಕ್ತನಾಗಿರುವೆ. ನನ್ನ ಶಿಖರಗಳ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಹೋಗಬಾರದೆ? ಈ ಸಮುದ್ರರಾಜನು ರಘುವಂಶದ ರಾಜರಿಂದ ವೃದ್ಧಿಗೆ ಬಂದಿದ್ದಾನೆ. ರಘುವಂಶ ತಿಲಕನಾದ ಶ್ರೀರಾಮನ ಕಾರ್ಯಕ್ಕಾಗಿ ನೀನು ಹೊರಟಿದ್ದೀಯೆ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ಸನಾತನ ಧರ್ಮ. ಆದ್ದರಿಂದ ಸಮುದ್ರನು ನಿನಗೆ ಅತಿಥಿ ಸತ್ಕಾರ ಮಾಡಿ ಗೌರವಿಸಬೇಕೆಂದಿರುವನು. ಅವನು ಇದಕ್ಕಾಗಿಯೇ ನನ್ನನ್ನು ಕರೆದು, ಈ ಕಪಿಶ್ರೇಷ್ಠನು 100 ಯೋಜನೆಗಳನ್ನೂ ಒಂದೇ ನೆಗೆತಕ್ಕೆ ಹಾರಿ ಹೋಗಬೇಕೆಂದಿರುವನು. ಸ್ವಲ್ಪ ಕಾಲ ನಿನ್ನ ತಪ್ಪಲುಗಳಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುವಂತೆ ಕೇಳಿಕೋ ಎಂದು ಹೇಳಿದ್ದಾನೆ. ಹೇ ಆಂಜನೇಯ, ನನ್ನ ಶಿಖರದ ಮೇಲೆ ಕುಳಿತು ಆಯಾಸವನ್ನು ಪರಿಹರಿಸಿಕೊಂಡು ಮುಂದೆ ಹೋಗು. ಸುವಾಸನೆಯನ್ನು ಬೀರುವ ರುಚಿಕರವಾದ ಗೆಡ್ಡೆಗೆಣಸುಗಳು, ಹಣ್ಣು ಹಂಪಲುಗಳು ಇಲ್ಲಿ ಬೇಕಾದಷ್ಟಿದೆ. ಅವುಗಳೆಲ್ಲವನ್ನು ಆಸ್ವಾದಿಸುತ್ತಾ ಈ ದಿನ ನೀನು ವಿಶ್ರಮಿಸಿ ನಾಳೆ ಮುಂದಕ್ಕೆ ಪ್ರಯಾಣ ಮಾಡಬಹುದು. ಮತ್ತು ನನಗೆ ನಿನ್ನೊಡನೆ ಇನ್ನೊಂದು ಬಗೆಯಲ್ಲಿ ಸಾಕ್ಷಾತ್ ಸಂಬಂಧ ಉಂಟು. ವಾನರೋತ್ತಮ, ನೀನು ಮಹಾಗುಣಶಾಲಿ ಎಂದು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾಗಿದ್ದೀಯೆ. ಕಪಿಗಳಲ್ಲೆಲ್ಲ ನೀನು ಶ್ರೇಷ್ಠನೆಂದು ನನ್ನ ಭಾವನೆ. ಅತಿಥಿಯು ಸಾಮಾನ್ಯವಾಗಿದ್ದರೂ ಪೂಜಾರ್ಹನು. ನಿನ್ನಂತಹ ಅತಿಥಿಯಾದರೆ ಹೇಳಬೇಕಾದದ್ದೇನು? ನೀನು ಮಹಾತ್ಮನಾದ ವಾಯುದೇವನ ಪುತ್ರನು, ತಂದೆಗೆ ತಕ್ಕ ಮಗ. ನಿನ್ನನ್ನು ಪೂಜಿಸಿದರೆ ವಾಯುದೇವನನ್ನೇ ಪೂಜಿಸಿದಂತಾಗುವುದು. ಕೃತಯುಗದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು. ಅವು ಆಕಾಶದಲ್ಲಿ ಹಾರಾಡುತ್ತಿದ್ದುದರಿಂದ ದೇವಾದಿ ಸಮಸ್ತ ಜೀವಿಗಳು ಇವು ತಮ್ಮ ಮೇಲೆ ಎಲ್ಲಿ ಬಿದ್ದು ಬಿಡುತ್ತವೋ ಎಂದು ಗಾಬರಿಗೊಂಡರು. ಆಗ ಕ್ರುದ್ಧನಾದ ದೇವೇಂದ್ರನು ಪರ್ವತಗಳ ರೆಕ್ಕೆಗಳನ್ನು ವಜ್ರಾಯುಧದಿಂದ ಕತ್ತರಿಸುತ್ತಾ ಬಂದನು. ಒಂದು ಸಲ ನನ್ನನ್ನು ಅಟ್ಟಿಸಿಕೊಂಡೂ ಬಂದನು. ಆಗ ವಾಯುದೇವನು ಅತಿ ವೇಗದಿಂದ ನನ್ನನ್ನು ತಳ್ಳಿಕೊಂಡು ಬಂದು ಈ ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು. ಈ ರೀತಿ ನಿನ್ನ ತಂದೆ ನನ್ನನ್ನು ಕಾಪಾಡಿದ್ದಾನೆ. ಆದ್ದರಿಂದ ನಿನ್ನನ್ನು ಉಪಚರಿಸುವುದು ನನ್ನ ಕರ್ತವ್ಯ. ಹೀಗೆ ನಿನ್ನ ಸಂಬಂಧ ಉಂಟಾದದ್ದು ನನ್ನ ಭಾಗ್ಯ. ಈ ಸಂದರ್ಭದಲ್ಲಿ ವಿಶ್ರಮಿಸಿಕೊಂಡು ನಮ್ಮ ಸತ್ಕಾರವನ್ನು ಸ್ವೀಕರಿಸಿ ನನಗೂ ಸಮುದ್ರ ರಾಜನಿಗೂ ನೀನು ಸಂತೋಷವನ್ನುಂಟು ಮಾಡಬೇಕು ಎಂದು ಹೇಳಿದನು. ಆಗ ಹನುಮಂತನು, ಮೈನಾಕ, ನೀನು ಅತಿಥಿ ಸತ್ಕಾರ ಮಾಡಿರುವಂತೆಯೇ ಆಯಿತು. ನಾನು ಸಂತುಷ್ಟನಾಗಿದ್ದೇನೆ. ವಿಷಾದ ಪಡಬೇಡ. ನಾನು ತ್ವರೆಯಿಂದ ಹೋಗಬೇಕಾಗಿದೆ. ಹಗಲು ಕಳೆದು ಹೋಗುತ್ತಿದೆ. ಮಧ್ಯದಲ್ಲಿ ಎಲ್ಲಿಯೂ ನಿಲ್ಲದೆ ರಾಮ ಬಾಣದಂತೆ ಹೋಗುತ್ತೇನೆಂದು ಕಪಿಗಳಿಗೆ ಮಾತು ಕೊಟ್ಟಿದ್ದೇನೆ ಎಂದು ಹೇಳಿ ಮೈನಾಕನನ್ನು ಮೈದಡವಿ ಮುಗುಳುನಗೆ ಬೀರುತ್ತಾ ಮುಂದೆ ಹೊರಟನು. ಮೈನಾಕ, ಸಮುದ್ರ ರಾಜರಿಬ್ಬರೂ ಗೌರವ ದೃಷ್ಟಿಯಿಂದ ಅವನನ್ನು ನೋಡುತ್ತಾ ನಿಂತರು. ಅವನಿಗೆ ಒಳ್ಳೆಯದಾಗಲೆಂದು ಹಾರೈಸಿದರು.
ಹನುಮಂತನು ಹಿಂದಿರುಗಿ ಅವರನ್ನು ನೋಡುತ್ತಾ ಇನ್ನೂ ಮೇಲಕ್ಕೆ ಗಗನತಲವನ್ನೇರಿ ವೇಗದಿಂದ ಮುಂದೆ ಹೊರಟನು. ಸಮುದ್ರ ಲಂಘನವನ್ನು ಆರಂಭಿಸಿದ್ದಲ್ಲದೆ ವಿಶ್ರಾಂತಿಯನ್ನೇ ಅಪೇಕ್ಷಿಸದೆ ಮುಂದೆ ಪ್ರಯಾಣ ಮಾಡಿದುದು ಹನುಮಂತನು ನಡೆಸಿದ ಎರಡನೆಯ ಆಶ್ಚರ್ಯಕರವಾದ ಕೆಲಸ. ಅದನ್ನು ನೋಡಿ ಸಮಸ್ತ ದೇವತೆಗಳು ಅವನನ್ನು ಪ್ರಶಂಸೆ ಮಾಡಿದರು. ಮೈನಾಕನ ಈ ಉಪಕಾರ ಬುದ್ಧಿಯನ್ನು ಕಂಡು ದೇವತೆಗಳಿಗೂ ಇಂದ್ರನಿಗೂ ಸಂತೋಷವಾಯಿತು. ಇಂದ್ರನು ಗದ್ಗದ ಸ್ವರದಿಂದ ಅವನನ್ನು ಕುರಿತು, ಎಲೆ ಮೈನಾಕ, ನಿನ್ನ ಮೇಲೆ ನಾನು ಸುಪ್ರೀತನಾಗಿದ್ದೇನೆ. ಇನ್ನು ನನ್ನಿಂದ ನಿನಗೆ ಭಯವಿಲ್ಲ. ಎಲ್ಲಿ ಬೇಕಾದರೂ ಸಂಚರಿಸಬಹುದು. ನಿರ್ಭಯವಾಗಿ 100 ಯೋಜನ ದೂರ ಹಾರಲು ಹೊರಟಿರುವ ಈ ಹನುಮಂತನಿಗೆ ಏನಾಗುವುದೋ ಎಂದು ನಾವು ಭಯಗೊಂಡಿರುವಾಗ ಯುಕ್ತವಾದ ಸಹಾಯವನ್ನು ಮಾಡಿದ್ದೀಯೆ. ಶ್ರೀರಾಮನ ಕಾರ್ಯಕ್ಕಾಗಿ ಹೋಗುತ್ತಿರುವ ಈತನಿಗೆ ಯಥಾಶಕ್ತಿಯನ್ನು ಉಪಚಾರ ಮಾಡಲು ನೀನು ಮುಂದೆ ಬಂದುದರಿಂದ ನನಗೆ ಬಹಳ ಸಂತೋಷವಾಯಿತು ಎಂದು ಹೇಳಿದನು. ಇಂದ್ರನು ಸುಪ್ರೀತನಾದ್ದರಿಂದ ಮೈನಾಕನಿಗೆ ಪರಮಾನಂದವಾಯಿತು. ಅಂದಿನಿಂದ ನಿರ್ಭಯವಾಗಿ ಸುಖದಿಂದಿದ್ದನು. ಇತ್ತ ಆಂಜನೇಯನು ಸಾಗರವನ್ನು ದಾಟಿ ಹೋಗುತ್ತಿದ್ದನು. ಆಗ ದೇವ ಗಂಧರ್ವಾದಿಗಳು ನಾಗಮಾತೆಯಾದ ಸುರಸೆಯನ್ನು ಕರೆದು, ಸುರಸೆ, ವಾಯುಪುತ್ರನಾದ ಹನುಮಂತನೆಂಬುವನು ಸಮುದ್ರದ ಮೇಲೆ ಹಾರಿ ಹೋಗುತ್ತಿರುವನು. ಈಗ ನೀನು ಪರ್ವತಾಕಾರವೂ ಘೋರವೂ ಆದ ಒಂದು ರಾಕ್ಷಸಾಕಾರವನ್ನು ತಾಳಿ ಇವನನ್ನು ಅಡ್ಡಗಟ್ಟು ಇವನ ಪರಾಕ್ರಮವೆಷ್ಟು, ಉಪಾಯದಿಂದ ನಿನ್ನನ್ನು ಗೆಲ್ಲುವನೋ ಇಲ್ಲವೇ ಏನೂ ಮಾಡಲಾರದೆ ಖಿನ್ನನಾಗುವನೋ ಎಂಬುದನ್ನು ನಾವು ಪರೀಕ್ಷಿಸಬೇಕೆಂದಿದ್ದೇವೆ ಎಂದು ಹೇಳಿದರು. ಆಗ ಸುರಸಾದೇವಿಯು ಅತಿ ವಿಕಾರವೂ ಭಯಂಕರವೂ ಆದ ರಾಕ್ಷಸಿ ರೂಪವನ್ನು ಧರಿಸಿ ಸಮುದ್ರ ಮಧ್ಯದಲ್ಲಿ ಹನುಮಂತನನ್ನು ಅಡ್ಡಗಟ್ಟಿ ನಿಂತಳು. ಅವನನ್ನು ಕುರಿತು, ಎಲೈ ಕಪಿಯೇ, ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ಒದಗಿಸಿದ್ದಾರೆ. ನಿನ್ನನ್ನು ನಾನು ತಿನ್ನುವೆನು, ಇಗೋ ನನ್ನ ಬಾಯಿಯನ್ನು ಪ್ರವೇಶಿಸು ಎಂದಳು. ಆಂಜನೇಯನು ಸ್ವಲ್ಪವೂ ಚಿಂತೆ ಮಾಡದೆ ಕೈ ಜೋಡಿಸಿ, ದೇವಿ, ದಶರಥ ಮಹಾರಾಜನಾದ ಮಗನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನನ್ನು ಪತ್ನಿಯಾದ ಸೀತಾದೇವಿಯನ್ನು ಕರೆದುಕೊಂಡು ದಂಡಕಾರಣ್ಯಕ್ಕೆ ಬಂದಿದ್ದನು. ಅಲ್ಲಿ ರಾಕ್ಷಸರೊಡನೆ ಕಾರಣಾಂತರದಿಂದ ವೈರವು ಬೆಳೆಯಿತು. ಶ್ರೀರಾಮನು ಕಾರ್ಯಾಂತರದಿಂದ ಹೊರಕ್ಕೆ ಹೋದಾಗ ರಾವಣನು ಸೀತಾದೇವಿಯನ್ನು ಕಳ್ಳತನದಿಂದ ಅಪಹರಿಸಿ ಬಿಟ್ಟಿದ್ದಾನೆ. ನಾನು ರಾಮನ ಆಜ್ಞೆಯಂತೆ ದೂತನಾಗಿ ಸೀತಾದೇವಿಯು ಇರುವಲ್ಲಿಗೆ ಹೋಗುತ್ತಿರುವೆನು. ಶ್ರೀರಾಮನ ರಾಜ್ಯದಲ್ಲಿ ನೀನೂ ಒಬ್ಬ ಪ್ರಜೆ. ಈ ಕಾರ್ಯಕ್ಕೆ ನೀನು ಸಹಾಯ ಮಾಡಬೇಕು. ನನ್ನನ್ನು ತಡೆಯಬೇಡ. ಅಥವಾ ಸೀತಾದೇವಿಯನ್ನು ಕಂಡು ಆಕೆಯ ವೃತ್ತಾಂತವನ್ನು ಶ್ರೀರಾಮನಿಗೆ ತಿಳಿಸಿ ಬಂದು ನಿನಗೆ ಆಹಾರವಾಗುತ್ತೇನೆ. ಈ ವಿಷಯದಲ್ಲಿ ಆಣೆಯಿಟ್ಟು ಪ್ರಮಾಣ ಮಾಡುತ್ತೇನೆ ಎಂದನು. ಸುರಸೆಯು, ಸಾಧ್ಯವಿಲ್ಲ. ನೀನು ನನ್ನ ಬಾಯಿಯನ್ನು ಪ್ರವೇಶಿಸಲೇಬೇಕು. ಇದು ಬ್ರಹ್ಮನು ನನಗೆ ಕೊಟ್ಟವರ ಎನ್ನುತ್ತಾ ಬಾಯಿಯನ್ನು ದೊಡ್ಡದಾಗಿ ತೆಗೆದುಕೊಂಡು ಹನುಮಂತನ ಎದುರಿಗೆ ನಿಂತು ಬಿಟ್ಟಳು. ಹನುಮಂತನಿಗೆ ತಡೆಯಲಾರದಷ್ಟು ಕೋಪ ಉಂಟಾಯಿತು. ನೋಡೋಣ, ನನ್ನನ್ನು ನುಂಗುವಷ್ಟು ಬಾಯಿ ತೆರೆ ಎನ್ನುತ್ತಾ ತನ್ನ ದೇಹವನ್ನು 10 ಯೋಜನ ವಿಸ್ತಾರವಾಗಿ ಬೆಳೆಸಿದನು. ಸುರಸೆಯು ತನ್ನ ಬಾಯಿಯನ್ನು 20 ಯೋಜನದಷ್ಟು ಹಿಗ್ಗಿಸಿದಳು. ಉದ್ದವಾದ ನಾಲಿಗೆಯಿಂದ ಕೂಡಿ ನರಕದಂತೆ ಘೋರವಾದ ಆಕೆಯ ಬಾಯಿಯನ್ನು ನೋಡಿ ಚಾಣಾಕ್ಷನಾದ ಹನುಮಂತನು ತನ್ನ ದೇಹವನ್ನು ಥಟ್ಟನೆ 1 ಹೆಬ್ಬೆರಳಿನಷ್ಟು ಚಿಕ್ಕದಾಗಿ ಮಾಡಿಬಿಟ್ಟನು. ಕೂಡಲೇ ಮಹಾವೇಗದಿಂದ ಒಂದು ಕ್ಷಣದಲ್ಲಿಯೇ ಅವಳ ಬಾಯಿಯೊಳಗೆ ಪ್ರವೇಶಿಸಿ ಹೊರಕ್ಕೆ ಬಂದು ಅಂತರಿಕ್ಷದಲ್ಲಿ ನಿಂತುಕೊಂಡನು. ನೋಡು, ನಿನ್ನ ಬಾಯಿಯನ್ನು ನಾನು ಪ್ರವೇಶಿಸಿದ್ದೇನೆ. ದಾಕ್ಷಾಯಿಣಿ, ನಮಸ್ಕಾರ. ಇನ್ನು ನಾನು ಸೀತಾದೇವಿ ಇದ್ದಲಿಗೆ ಹೊರಡುವೆನು. ಬ್ರಹ್ಮದ ವರ ಸಾರ್ಥಕವಾಯಿತಷ್ಟೇ ಎಂದು ಹೇಳಿದನು. ಸುರಸೆಯು ರಾಹುಮುಖದಿಂದ ಮುಕ್ತನಾದ ಚಂದ್ರನಂತೆ ಕಂಗೊಳಿಸುತ್ತಿದ್ದ ಹನುಮಂತನನ್ನು ಅವಲೋಕಿಸಿ ತನ್ನ ನಿಜರೂಪವನ್ನು ತಿಳಿದು, ಸೌಮ್ಯ ವಾನರೋತ್ತಮ, ನಿನಗೆ ಕಾರ್ಯಸಿದ್ಧಿಯಾಗಲಿ. ಸುಖದಿಂದ ಹೋಗಿ ಬಾ. ಮಹಾತ್ಮನಾದ ಶ್ರೀರಾಮನ ಬಳಿಗೆ ಸೀತೆಯನ್ನು ತಂದು ಸೇರಿಸು ಎಂದಳು. ಸುರಸೆಯ ಬಾಯಿಂದ ತಪ್ಪಿಸಿಕೊಂಡ ಹನುಮಂತನ ಈ 3ನೆಯ ಸಾಹಸ ಕಾರ್ಯವನ್ನು ಕಂಡು ದೇವತೆಗಳೆಲ್ಲರೂ ಅವನನ್ನು ಕೊಂಡಾಡಿದರು. ಮಹಾಸಾಗರವನ್ನು ಗರುಡನಂತೆ ಹನುಮಂತನು ದಾಟಿ ಹೋಗುತ್ತಿದ್ದನು. ಅಂತರಿಕ್ಷ ಮಾರ್ಗದಲ್ಲಿ ಕೆಲವು ಕಡೆ ಮೋಡಗಳಿಂದ ಜಲಧಾರೆಗಳು ಸುರಿಯುತ್ತಿದ್ದವು. ಅಲ್ಲಲ್ಲಿ ಗಾನವಿದ್ಯೆಯನ್ನು ಬಲ್ಲ ಗಂಧರ್ವರು ಸಂಚರಿಸುತ್ತಿದ್ದರು. ಕಾಮನ ಬಿಲ್ಲುಗಳು ಹಬ್ಬಿದ್ದವು. ಸಿಂಹ, ಆನೆ ಮುಂತಾದ ದೇವ ವಾಹನಗಳು, ವಿಮಾನಗಳು ತಿರುಗಾಡುತ್ತಿದ್ದವು. ಸಿಡಿಲಿನಿಂದ ಹೊರಟ ಅಗ್ನಿಜ್ವಾಲೆಗಳು ವ್ಯಾಪಿಸಿದ್ದವು. ಪುಣ್ಯಬಲದಿಂದ ಸ್ವರ್ಗವನ್ನು ಪಡೆದ ಮಹಾತ್ಮರು ಸಂಚರಿಸುತ್ತಿದ್ದರು. ಅದು ದೇವತೆಗಳಿಗೆ ಹವಿಸ್ಸನ್ನು ಕೊಂಡೊಯ್ಯುವ ಅಗ್ನಿದೇವನು, ಸೂರ್ಯ, ಚಂದ್ರ, ಗ್ರಹ ನಕ್ಷತ್ರಗಳು, ಮಹರ್ಷಿಗಳು ಸಂಚಾರ ಮಾಡುವ ಮಾರ್ಗವಾಗಿತ್ತು. ಗಂಧರ್ವ ರಾಜನಾದ ವಿಶ್ವಾವಸು ವಿಹರಿಸುವ ಸ್ಥಳ. ಐರಾವತ, ಪುಂಡರೀಕ ಮುಂತಾದ ದೇವಗಜಗಳು ತಿರುಗಾಡುವ ಪ್ರದೇಶ. ವಿದ್ಯಾಧರನು ಸೇವಿಸುತ್ತಿದ್ದ ಸ್ಥಳ. ಪ್ರಾಣಿಲೋಕಕ್ಕೆ
ಬ್ರಹ್ಮನು ನಿರ್ಮಿಸಿದ ಒಂದು ಮೇಲು ಹೊದಿಕೆಯೋ ಎಂಬಂತಿದ್ದ ಆಕಾಶದಲ್ಲಿ ಹನುಮಂತನು ನಾನಾ ವರ್ಣದ ಮೇಘಗಳನ್ನು ತನ್ನ ವೇಗದಿಂದ ಜೊತೆಯಲ್ಲಿ ಎಳೆದುಕೊಂಡು ವೈನತೆಯನಂತೆ ಹೋಗುತ್ತಿದ್ದನು. ಮೋಡಗಳ ಸಂದಿನಲ್ಲಿ ಆಗಾಗ ಮರೆಯಾಗುತ್ತಲೂ ಕಾಣಿಸಿಕೊಳ್ಳುತ್ತಲೂ ಇದ್ದ ಅವನು ಮಳೆಗಾಲದ ಚಂದ್ರನಂತೆ ಶೋಭಿಸುತ್ತಿದ್ದನು. ರೆಕ್ಕೆಯುಳ್ಳ ಬೆಟ್ಟದಂತೆ ಹಾರಿ ಬರುತ್ತಿದ್ದ ಅವನನ್ನು ಸಿಂಹಿಕೆ ಎಂಬ ಒಬ್ಬ ರಾಕ್ಷಸಿಯು ನೋಡಿದಳು. ಅವಳು ಕಾಮರೂಪಿಣಿ. ಆಹಾ, ಬಹಳ ಕಾಲದ ಮೇಲೆ ನನಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕಿತು. ಈ ದೊಡ್ಡ ಪ್ರಾಣಿ ನನ್ನ ಕೈಗೆ ಸಿಕ್ಕಿಬಿತ್ತು ಎಂದು ಆಲೋಚಿಸಿ ಸಮುದ್ರದ ಮೇಲೆ ಇದ್ದ ಹನುಮಂತನ ನೆರಳನ್ನು ಜಗ್ಗಿ ಹಿಡಿದಳು. ಇಂತಹ ಶಕ್ತಿ ಅವಳಿಗೆ ಬ್ರಹ್ಮನ ವರದಿಂದ ಲಭಿಸಿತ್ತು. ಆಗ ಹನುಮಂತನು, ಇದೇನು ನನ್ನ ವೇಗಕ್ಕೆ ಅಡ್ಡಿ ಬಂದಿತು? ಎದುರಾಗಿ ಬೀಸುವ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ನನ್ನ ಗತಿಯಾಯಿತು ಎಂದು ಚಿಂತಿಸಿ ಸುತ್ತಲೂ ಕಣ್ಣಿಟ್ಟು ನೋಡಿದನು. ಆಗ ಸಮುದ್ರದಿಂದ ಮೇಲೆದ್ದ ಆ ದೊಡ್ಡ ಭೂತ ಅವನಿಗೆ ಗೋಚರಿಸಿತ್ತು. ಓಹೋ, ನಮ್ಮ ರಾಜನಾದ ಸುಗ್ರೀವನು ಸಮುದ್ರದಲ್ಲಿ ನೆರಳನ್ನು ಹಿಡಿದೆಳೆಯುವ ಭೂತವಿದೆ ಎಂದು ಹೇಳಿದ್ದನು. ಬಹುಶಃ ಅದೇ ಈ ಭೂತ ಎಂದು ನಿಶ್ಚಯಿಸಿ ಕೂಡಲೇ ತನ್ನ ದೇಹವನ್ನು ಮಳೆಗಾಲದ ಮೇಘದಂತೆ ದೊಡ್ಡದಾಗಿ ಬೆಳೆಸಿದನು. ಆಗ ರಾಕ್ಷಸಿಯು ಪಾತಾಳದಂತೆ ತನ್ನ ಬಾಯನ್ನು ಹಿಗ್ಗಿಸಿ ಗುಡುಗಿನಂತೆ ಮೊರೆಯುತ್ತಾ ಹನುಮಂತನನ್ನು ಅಟ್ಟಿಸಿಕೊಂಡು ಬಂದಳು. ಆಂಜನೇಯನು ಅವಳ ದೊಡ್ಡ ಬಾಯನ್ನೂ ದೇಹದ ಪ್ರಮಾಣವನ್ನು ಅವಳನ್ನು ಸೀಳಿ ಹಾಕಲು ತಕ್ಕ ಆಯಕಟ್ಟಿನ ಜಾಗವನ್ನು ದಿಟ್ಟಿಸಿ ನೋಡಿದನು. ಆಮೇಲೆ ವಜ್ರದೇಹಿಯಾದ ಆ ಮಹಾಕಪಿಯು ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡು ರಾಕ್ಷಸಿಯ ಬಾಯಲ್ಲಿ ನುಗ್ಗಿಬಿಟ್ಟನು. ಆಗ ಹನುಮಂತನು ಹುಣ್ಣಿಮೆಯ ದಿನ ರಾಹುವಿನ ಬಾಯಿಯಲ್ಲಿ ಹೋಗುವ ಚಂದ್ರನಂತೆ ಕಾಣಿಸುತ್ತಿದ್ದನು. ಸಿದ್ಧ ಚಾರಣರೆಲ್ಲರೂ ಅವನನ್ನೇ ನೋಡುತ್ತಿದ್ದರು. ಅನಂತರ ಆ ವೀರನು ತನ್ನ ಚೂಪಾದ ಉಗುರುಗಳಿಂದ ಸಿಂಹಿಕೆಯ ಮರ್ಮ ಸ್ಥಳಗಳನ್ನು ಸೀಳಿ ಹಾಕಿ ಮನೋವೇಗದಿಂದ ಹೊರಕ್ಕೆ ಹಾರಿಬಿಟ್ಟನು. ಹೀಗೆ ಧೈರ್ಯದಿಂದಲೂ ಕೌಶಲ್ಯದಿಂದಲೂ ಅವಳನ್ನು ಕೊಂದು ಹಾಕಿ ಪುನಃ ಮೊದಲಿನಂತೆ ತನ್ನ ದೇಹವನ್ನು ಬೆಳೆಸಿಕೊಂಡನು. ಸಿಂಹಿಕೆಯ ಎದೆಯು ಸೀಳಿ ಹೋಯಿತು. ಅವಳು ಸತ್ತು ನೀರಿನಲ್ಲಿ ಬಿದ್ದು ಹೋದಳು. ಅವಳನ್ನು ಕೊಲ್ಲುವುದಕ್ಕಾಗಿಯೇ ಬ್ರಹ್ಮನು ಹನುಮಂತನನ್ನು ಸೃಷ್ಟಿಸಿದ್ದನೋ ಏನೋ. ಆಕಾಶದಲ್ಲಿ ಸಂಚರಿಸುತ್ತಿದ್ದ ದೇವತೆಗಳು, ವಾನರೋತ್ತಮ, ನೀನು ಮಾಡಿದ ಕೆಲಸ ಅಸಾಧಾರಣವಾದದ್ದು. ಈ ಭಯಂಕರವಾದ ಭೂತವನ್ನು ನೀನು ಕೊಂದು ಹಾಕಿರುವೆ. ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನೆರವೇರಲಿ. ನಿನಗಿರುವಂತೆ ಸಮಯಸ್ಫೂರ್ತಿ, ಧೈರ್ಯ, ವಿವೇಕ, ದಕ್ಷತೆಗಳು ಇರುವವರಿಗೆ ಅಪಜಯವೆಂಬುದೇ ಇರುವುದಿಲ್ಲ ಎಂದು ಕೊಂಡಾಡಿದರು. ಹನುಮಂತನು ಹೀಗೆ ಅವರಿಂದ ಸಮ್ಮಾನಿತನಾಗಿ ಗರುಡ ವೇಗದಿಂದ ಹೋಗುತ್ತಾ ಸುಮಾರು 100 ಯೋಜನೆಗಳಷ್ಟು ದೂರ ಬಂದು ಬಿಟ್ಟನು. ಮುಂದೆ ನೋಡುತ್ತಿರುವಾಗ ಸಮುದ್ರ ತೀರದಲ್ಲಿ ಒಂದು ಅರಣ್ಯದ ಸಾಲು ಗೋಚರಿಸಿತ್ತು. ಹಾಗೆಯೇ ಹಾರಿ ಬರುತ್ತಿರಲು ನಾನಾ ವೃಕ್ಷಗಳಿಂದ ಭೂಷಿತವಾದ ದ್ವೀಪವು, ಮಲೆಯ ಪರ್ವತದ ಉಪವನಗಳು ಗೋಚರಿಸಿದವು. ಆಮೇಲೆ ದಕ್ಷಿಣ ತೀರದ ಸಮುದ್ರ ಪ್ರದೇಶವು, ತೀರದ ಚೌಗು ನೆಲವು, ನದಿಗಳು, ಸಮುದ್ರಕ್ಕೆ ಧುಮುಕುವ ಸಂಗಮ ಸ್ಥಳಗಳು ಇವನಿಗೆ ಕಾಣಿಸಿದವು. ಆಂಜನೇಯನು ಮಹಾಬುದ್ಧಿಶಾಲಿ. ಆಕಾಶವನ್ನೇ ವ್ಯಾಪಿಸಿದಂತಿದ್ದ ತನ್ನ ದೊಡ್ಡ ದೇಹವನ್ನು ನೋಡಿ ರಾಕ್ಷಸರು ಕುತೂಹಲದಿಂದ ಬಂದು ನೆರೆದು ಬಿಟ್ಟಾರು ಎಂದು ಆಲೋಚಿಸಿ ಕೂಡಲೇ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿಕೊಂಡನು. ಅವನು ರಾಗದ್ವೇಷಗಳಿಂದ ವಿಮುಕ್ತನಾದ ಯೋಗಿಯಂತೆಯೂ 3 ಹೆಜ್ಜೆಗಳಿಂದ ಜಗತ್ತನ್ನೇ ಅಳೆದು ಮತ್ತೆ ವಾಮನ ರೂಪವನ್ನು ಧರಿಸಿದ ಮಹಾವಿಷ್ಣುವಿನಂತೆಯೂ ತನ್ನ ನಿಜ ಸ್ವರೂಪವನ್ನು ಪಡೆದನು. ಈ ರೀತಿಯಾಗಿ ಆಂಜನೇಯನು ಆಯಾ ಕಾರ್ಯಗಳಿಗೆ ತಕ್ಕ ರೂಪಗಳನ್ನು ಧರಿಸುತ್ತಾ ಇತರರಿಗೆ ದುರ್ಗಮವಾಗಿದ್ದ ಸಮುದ್ರದ ಆಚೆಯ ತೀರಕ್ಕೆ ಬಂದು ಸೇರಿದನು. ದೂರದಿಂದಲೇ ಲಂಕಾನಗರಿಯನ್ನು ನೋಡುತ್ತಾ ತೆಂಗು, ಶ್ಲೇಷ್ಮಾತಕ ಮುಂತಾದ ನಾನಾ ವೃಕ್ಷಗಳಿಂದ ಶೋಭಿತವಾದ ತ್ರಿಕೂಟ ಪರ್ವತದ ಲಂಬ ಎಂಬ ಹೆಸರಿನ ಉನ್ನತ ಶಿಖರದ ಮೇಲೆ ಧುಮುಕಿದನು. ಧುಮುಕಿದ ರಭಸಕ್ಕೆ ಹೆದರಿ ಅಲ್ಲಿದ್ದ ಮೃಗಪಕ್ಷಿಗಳು ಓಡಿ ಹೋದವು. ಹೀಗೆ ದಾನವ ಪನ್ನಗರಿಗೆ ಆಶ್ರಯವಾಗಿಯೂ ಬೃಹತ್ತ ರಂಗಗಳಿಂದ ಭೀಷಣವಾಗಿಯೂ ಇರುವ ಮಹಾಸಾಗರವನ್ನು ತನ್ನ ಸಾಮರ್ಥ್ಯಗಳಿಂದ ಲಂಘಿಸಿ ಅಮರಾವತಿಯಂತೆ ಸುಂದರವಾಗಿದ್ದ ಲಂಕಾನಗರಿಯನ್ನು ಹನುಮಂತನು ವೀಕ್ಷಿಸಿದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿನ 1ನೆಯ ಸರ್ಗವು ಸಮಾಪ್ತವಾದುದು.